ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜೆ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೀಸ್ಕೂಲ್, LKG, UKG 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್, ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು. ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಒಮ್ಮೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜೆ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772776567 ಮತ್ತು 9164976866 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. ಮಾವಿಗೆ ಬೆಂಬಲ ಬೆಲೆ ಘೋಷಿಸಲು KPRS ಆಗ್ರಹ. ಚಿಂತಾಮಣಿ ತಾಲೂಕಿನಲ್ಲಿ ತೀವ್ರ ಕುಸಿತ ಕಂಡಿರುವ ಮಾವಿನ ಹಣ್ಣುಗಳ ಬೆಲೆಯಿಂದ ಕಂಗಾಲಾಗಿರುವ ರೈತರ ನೆರವಿಗೆ ಧಾವಿಸಬೇಕು ಹಾಗೂ ತಕ್ಷಣವೇ ವೈಜ್ಞಾನಿಕ ಬೆಂಬಲ ಬೆಲೆ ಘೋಷಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತರ ಸಂಘದ ತಾಲೂಕು ಸಮಿತಿಯು ನಗರದ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ನಂತರ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರಿಗೆ ಮನವಿ ಪತ್ರ ಸಲ್ಲಿಸಿತು. ಚಿಂತಾಮಣಿ ತಾಲೂಕಿನಾದ್ಯಂತ ಸುಮಾರು 2247 ಹೆಕ್ಟೇರ್ ಪ್ರದೇಶದಲ್ಲಿ ಈ ಬಾರಿ ಅತ್ಯುತ್ತಮವಾಗಿ ಮಾವು ಫಸಲು ಬರಲು ಸುಮಾರು 7,000ಕ್ಕೂ ಹೆಚ್ಚು ರೈತರು ಹಗಲಿರುಳು ಶ್ರಮಿಸಿದ್ದಾರೆ. ಆದರೆ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಮಾವಿನ ಹಣ್ಣುಗಳ ಬೆಲೆ ದಿಢೀರ್ ಕುಸಿತ ಕಂಡಿರುವುದರಿಂದ ತರಕಾರಿ ವೆಚ್ಚವು ಕೈಗೆ ಸಿಗದೆ ರೈತರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಾಲಬಾಧೆ ಹಾಗೂ ನಷ್ಟದಿಂದ ರೈತರು ಆತ್ಮಹತ್ಯೆಯಂಥ ಭೀಕರ ನಿರ್ಧಾರಗಳಿಗೆ ಮುಂದಾಗುವ ಮುನ್ನವೇ ಸರ್ಕಾರಗಳು ಎಚ್ಚೆತ್ತುಕೊಳ್ಳಬೇಕಾದ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಂಘದ ಪದಾಧಿಕಾರಿಗಳು ಆತಂಕ ವ್ಯಕ್ತಪಡಿಸಿದರು. ತಮ್ಮ ಪ್ರಮುಖ ಬೇಡಿಕೆಗಳಾದ ಪ್ರತಿ ಕೆಜಿಗೆ Rs. 16 ಬೆಂಬಲ ಬೆಲೆ, ರೈತರು ಬೆಳೆದಿರುವ ಮಾವಿನ ಹಣ್ಣಿಗೆ ಕನಿಷ್ಠ ಪಕ್ಷ ಕೆಜಿಗೆ ₹16 ಬೆಂಬಲ ಬೆಲೆ ನಿಗದಿಪಡಿಸಬೇಕು, ಪ್ರತಿ ಟನ್ನಿಗೆ ₹16,000 ನಿಗದಿ, ಒಟ್ಟಾರೆ ಮಾರುಕಟ್ಟೆ ಸೇರಿಗಾಗಿ ಪ್ರತಿ ಟನ್ನಿಗೆ ಮಾವಿಗೆ ₹16,000 ಬೆಂಬಲ ಬೆಲೆ ಮೊತ್ತವನ್ನು ಘೋಷಿಸಿ ರೈತರನ್ನು ರಕ್ಷಿಸಬೇಕು. ಸರ್ಕಾರಗಳ ಹಸ್ತಕ್ಷೇಪ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತಕ್ಷಣವೇ ಈ ವಿಷಯವನ್ನು ಮಧ್ಯಪ್ರವೇಶಿಸಿ ಮಾವು ಬೆಳೆಗಾರರ ನೆರವಿಗೆ ಧಾವಿಸಬೇಕು. ತಮ್ಮ ಪ್ರಮುಖ ಬೇಡಿಕೆಗಳ ಕುರಿತು ಸಿದ್ಧಪಡಿಸಲಾದ ಸುದೀರ್ಘ ಮನವಿ ಪತ್ರವನ್ನು ತಹಶೀಲ್ದಾರ್ ಅವರ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ರವಾನಿಸಲಾಯಿತು. ರೈತರ ಹಿತದೃಷ್ಟಿಯಿಂದ ಈ ಮನವಿಯನ್ನು ಶೀಘ್ರವಾಗಿ ತಲುಪಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಸಂಚಾಲಕರಾದ ಲಕ್ಷ್ಮಣರೆಡ್ಡಿ, ಸಹ ಕಾರ್ಯದರ್ಶಿ HA ರಾಜ್ಕುಮಾರ್, ಆನಂದ್ ಸೇರಿದಂತೆ ಸಂಘದ ಪ್ರಮುಖರು ಹಾಗೂ ತಾಲೂಕಿನ ಹಲವಾರು ಮಾವು ಬೆಳೆಗಾರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಚಿಂತಾಮಣಿ ತಾಲೂಕು ಸಮಿತಿಯ ವತಿಯಿಂದ ಏನು ರೈತರು ಏನು ಬೆಳೆದಿರುವಂಥ ಮಾವಿನ ಹಣ್ಣಿಗೆ ಒಂದು ಬೆಂಬಲ ಬೆಲೆ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಸರ್ಕಾರದ ಹಂತದಲ್ಲಿ ತೀರ್ಮಾನ ಆಗಬೇಕಾದ್ರೆ ಸರ್ಕಾರಕ್ಕೆ ಜಿಲ್ಲಾಧಿಕಾರಿ ಮೂಲಕ ಬಂಧುಗಳೇ ಹಾಗೂ ಪತ್ರಕರ್ತ ಮಿತ್ರರೇ, ಏನಿವತ್ತು ಈ ಒಂದು ಕಾರ್ಯಕ್ರಮ ನಾವು ನಡೆಸ್ತಾ ಇದ್ದೀವಿ, ಪ್ರತಿಭಟನಾ ಕಾರ್ಯಕ್ರಮ ತಾಲೂಕು ಕಚೇರಿ ಮುಂದೆ. ರೈತರು ಇವತ್ತು ಚಿಂತಾಮಣಿ ತಾಲೂಕಲ್ಲಿ 7,000 ರೈತರು 5,547 ಹೆಕ್ಟೇರ್ ಪ್ರದೇಶ ಮಾವು ಹೊಂದಿರತಕ್ಕಂಥ ರೈತರು 7,000 ರೈತರು ಇದ್ದಾರೆ. ಇಷ್ಟು ರೈತರು ಇದ್ರೂ ಕೂಡ ರೈತರು ಉತ್ಪಾದನೆ ಮಾಡಿರ್ತಕ್ಕಂಥ ಮಾವಿಗೆ ಇವತ್ತು ಮಾರ್ಕೆಟ್ನ ಬೆಲೆ ₹4, ₹4.25 ತೋತಾಪುರಿ ಮಾರಾಟ ಆಗ್ತಿದೆ, ₹4 ನೀಲಂ ಮಾರಾಟ ಆಗ್ತಿದೆ ಜ್ಯೂಸ್ ಐಟಮು. ಜೊತೆಗೆ ಲಾಲ್ಬಾಗ್ ಅಂತ ಅಂದರೆ ರಾಜಗಿರ ಮಾವು ₹7 ಇಂದ ₹8 ಮಾರಾಟ ಆಗ್ತಕ್ಕಂಥದ್ದು ತುಂಬ ಖಂಡನೀಯ. ಇದನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಖಂಡನೆ ಮಾಡುತ್ತೆ. ರೈತರು ಉತ್ಪಾದನೆ ಮಾಡಿರ್ತಕ್ಕಂಥ ಮಾವಿಗೆ ವೈಜ್ಞಾನಿಕವಾದಂಥ ಬೆಂಬಲ ಬೆಲೆ ಕೊಡಬೇಕು. ಅಂದರೆ ಸ್ವಾಮಿನಾಥನ್ ವರದಿ ಆಧಾರದ ಮೇಲೆ 2C+50% ಅಂತ ಹೇಳುತ್ತೆ ಸ್ವಾಮಿನಾಥನ್ ವರದಿ. ಆ ವರದಿಯ ಆಧಾರದ ಮೇಲೆ ನಮ್ಮ ರೈತರು ಇವತ್ತು ಉತ್ಪಾದನೆ ಮಾಡ್ತಕ್ಕಂಥದ್ದು ಉತ್ಪಾದನೆ ಮಾಡಲಿಕ್ಕಾಗಿ ₹8 ಖರ್ಚು ಬರುತ್ತೆ. ಇನ್ಪುಟ್ ಕಾಸ್ಟ್ ಏನು ನಾವು ಬಂಡವಾಳ ಹೂಡಿದ್ದೀವಿ ಅದು ₹8 ಬಂಡವಾಳ ಹೂಡಿ ಬೆಲೆ ಆಗುತ್ತೆ. ಅದರ ಆಧಾರದ ಮೇಲೆ ರೈತರಿಗೆ ₹16 ನಮಗೆ ಬೆಂಬಲ ಬೆಲೆ ಕೊಡಬೇಕು ಅಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗಾಗಲೇ 15 ದಿನಗಳ ಹಿಂದೆ ನಾವು ಒತ್ತಾಯ ಮಾಡಿ ಮನವಿ ಪತ್ರ ಕೊಟ್ಟಿದ್ರು ಕೂಡ ಇವತ್ತು ಕೂಡ ಜಾರಿ ಆಗಲಿಲ್ಲ. ಕೂಡಲೇ ಜಾರಿ ಮಾಡಬೇಕು ಅಂತೇಳಿ ನಮ್ಮ ಕೋಲಾರನ ರೈತರು, ಕೋಲಾರ ಶ್ರೀನಿವಾಸಪುರ ರೈತರು
ಬಂದ್ ಕಾಲ್ ಕೊಟ್ಟು ಬಂದು ಇವತ್ತು ಆಚರಣೆ ಮಾಡ್ತಿದ್ದಾರೆ. ಅದಕ್ಕೆ ಪೂರಕವಾಗಿ ಇಲ್ಲಿನ ನಮ್ಮ ರೈತ ಸಂಘಟನೆ ಕರ್ನಾಟಕ ಪ್ರಾಂತ ರೈತ ಸಂಘ, AKS ಅಖಿಲ ಭಾರತ ಕಿಸಾನ್ ಸಂಘ ಎರಡೂ ಸಂಘಟನೆಗಳಿಂದ ನಾವು ಹೋರಾಟನ ಮಾಡೋದ್ರ ಮೂಲಕ ನಾವು ಬೆಂಬಲ ಕೊಡ್ತಾ ಇದೀವಿ. ಅವ್ರಿಗೆ ಇಲ್ಲಿ ರೈತರಿಗೆ ರಕ್ಷಣೆ ಮಾಡಬೇಕು ಅಂತೇಳಿ ಪ್ರತಿ ಟನ್ಗೆ 16 ರೂಪಾಯಿ, ಜ್ಯೂಸ್ ಐಟಮ್ಗೆ 16 ರೂಪಾಯಿ ಜಾರಿ ಮಾಡಬೇಕು ಅಂತ ನಮ್ಮ ರೈತ ಸಂಘದ ಡಿಮ್ಯಾಂಡ್ ಇದೆ. ಇದು ಜಾರಿ ಮಾಡಬೇಕು ಅಂತ. ಹಂಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ತಹಸೀಲ್ದಾರ್ ಮುಖಾಂತರ ಒಂದು ಮನವಿ ಪತ್ರವನ್ನು ನಾವು ಕೊಡ್ತಾ ಇದ್ದೀವಿ. ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ರಾಯಲ್ ಸರ್ಕಲ್ BNR ಬಿಲ್ಡಿಂಗ್ನಲ್ಲಿ ನೂತನವಾಗಿ ಪ್ರಾರಂಭ ಮಾಡಿರುವ ಅನು ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂಗಡಿಯಲ್ಲಿ ಮೈಸೂರು ಸಿಲ್ಕ್ ಸೀರೆಗಳು, ಬನಾರಸಿ ಸೀರೆಗಳು, ಫ್ಯಾನ್ಸಿ ಸೀರೆಗಳು, ಸ್ಯಾರಿ ಶೇಪ್ವೇರ್ಗಳು, ಕಲಂಕಾರಿ ಬ್ಲೌಸುಗಳು ಮತ್ತು ಫ್ಯಾನ್ಸಿ ನೈಟೀಸ್ ದೊರೆಯುತ್ತದೆ. ನೇಕಾರರಿಂದ ನೇರ ಮಾರಾಟ ಮಾಡುತ್ತಿದ್ದು ಪ್ರಾರಂಭೋತ್ಸವದ ಪ್ರಯುಕ್ತ 10% ಡಿಸ್ಕೌಂಟ್ ಸಹ ನೀಡಲಾಗುತ್ತದೆ. ಒಮ್ಮೆ ಸಂಪರ್ಕಿಸಿ ಅನು ಸಿಲ್ಕ್ ಆ್ಯಂಡ್ ಸ್ಯಾರೀಸ್, BNR ಬಿಲ್ಡಿಂಗ್, ರಾಯಲ್ ಸರ್ಕಲ್, ಅಂಜನೇ ಬಡಾವಣೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7694939946 ಮತ್ತು 9686062349ಕ್ಕೆ ಸಂಪರ್ಕಿಸುವುದು.